ಯಾರಿಗೆಲ್ಲ ಇದು ನೆನಪುಂಟು? ಯಾರಾದ್ರೂ ಹೀಗೆ ಆಟ ತೇಳ್ಕೊಂಡು ಬರ್ತಾ ಇತ್ತು. ಇದನ್ನು ಬಿಟ್ಟರೆ ನೋಡಿ ಹೀಗೆ ಹೀಗೆ ತೇಲ್ಕೋ ಸಿಗ್ತದೆ ನನಗೆ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನಾನು ನೋಡಿದರೆ ನಿಮ್ಗೆ ಗೊತ್ತಿರ್ಬೋದು. ಇದು ನೋಡಿ ಎಷ್ಟು ಒಳ್ಳೆ ಉಂಟು. ಇಲ್ಲಿಂದ ತೋಟಕ್ಕೆ ನೀರು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಏಪ್ರಿಲ್ 27ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 27ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಇವರಿಗೆ ಕುಡಿಲಿಕ್ಕೆಲ್ಲ ಕೊಟ್ಟರು. ನಾನು ಅಷ್ಟರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆಲ್ಲ. ಹಾಗೆ ಇವರು ಕುಡಿಲಿಕ್ಕೆ ದನಗಳಿಗೆ ಕೊಟ್ಟಾಯಿತು. ಇನ್ನು ಕರ್ಕೊಂಡು ಹೋಗೋದು ಸೊಪ್ಪಾಗಿದೆ ನೋಡಿ. ನವಿಲುಗಳು ಹಾರಿ ಹೋಯಿತು. 2 ಮೂರಿತ್ತ 4 ನವಿಲಿತ್ತು. ನಾವು ದನಗಳನ್ನು ಕರ್ಕೊಂಡು ಹೋಗ್ತಿದ್ದೇವೆ. ಅವರಿಗೆ ಅಪ್ಪನಿಗೆ ಅವರನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಚಂದ ಇರುವಲ್ಲಿ ಹೋಗಿ ಹುಲ್ಲು ಸೊಪ್ಪು ತಿನ್ನಲಿಕ್ಕೆ ಕರ್ಕೊಂಡು ಹೋಗ್ಬೇಕು. ಇವರು ಬರೋದಿಲ್ಲ. ಹಾಗೆ ಅಂತೇಳಿ ನಾನು ಪ್ರೆಷರ್ ಹಾಕಿ ಕರ್ಕೊಂಡು ಹೋಗ್ಲಿಕ್ಕೆ ನನಗೆ ಆಗೋದಿಲ್ಲ. ಅಲ್ಲ, ನಾನೇನು ಹೇಳೋದು ಒಂದು ವಿಷಯ, ಇವರಿಗೆ ಎಲ್ಲಿ ಮೇಯ್ಬೇಕು, ಎಲ್ಲಿ ಕಂಫರ್ಟೇಬಲ್ ಉಂಟು ಅಂತೇಳಿದರೆ ಅವ್ರು ಮೇಯ್ತಾರೆ. ಅವರಿಗೆ ಒಟ್ಟಿಗೆ ಬೇಕಾದಷ್ಟು ಮೇಯ್ತಾರೆ. ಮತ್ತು ನಾವು ಯಾಕೆ ಫೋರ್ಸ್ಫುಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನಂದು. ಏನು ಹೇಳ್ತೀರಿ ಗನ್ನಿ ನೀವು? ನಂದು ಥಾಟ್ ಸರಿಯಾ ತಪ್ಪಾ? ಟಿಂಕಿಗೆ ಸಹ ಪಾಪ ಬೋರ್ ಆಯಿತು. ಟಿಂಕಿ ಕಾಜಲ್ ಟಿಂಕಿ ಬಂದಿರಲಿಲ್ಲ. ಅವಳು ಹೋಗಿ ಕೂಡ ಆಯಿತು. ಏನಂದರೆ ಅಪ್ಪನಿಗೆ ಮೊನ್ನೆ ಎಲ್ಲ ಹುಷಾರಿರಲಿಲ್ಲಲ್ಲ, ಹಾಗೆ ಒಂದು ಸ್ವಲ್ಪ ಮಾತಾಡಿಸಿ ಹೋಗುವ ಅಂತ. ಮತ್ತು ಅವಳಿಗೆ ಬೆಂಗಳೂರಲ್ಲಿ ಜಾಬ್ ಕೂಡ ಉಂಟಲ್ಲ, ಸ್ವಲ್ಪ ದಿವಸ ರಜೆ ಹಾಕಿ ಅವರ ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಹಾಗೆ ಬಂದದ್ದು. ಹಾಗೆ ಇನ್ನು ಬೆಂಗಳೂರಲ್ಲಿ ಹೋಗಿ ಇವತ್ತು ಒಂದು ದಿವಸ ನಿಂತು ನಾಳೆ ಜಾಯ್ನ್ ಆಗ್ಬೋದು. ಮಕ್ಕಳಿಗೆಲ್ಲ ರಜೆ, ಅವರು ಬರಲಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಬರ್ಬೋದು, ಕಾಣಿಸ್ತದೆ, ಗೊತ್ತಿಲ್ಲ ಹೇಗೆ ಅಂತ. ಅವರಲ್ಲಿ ಉಡುಪಿಯಲ್ಲಿದ್ದಾರೆ. ಹಾಗೆ ಅಕ್ಕ ಒಂದು ದಿವಸಕ್ಕೆ ಬಂದದಲ್ಲ, ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ಬರಲಿಲ್ಲ. ಒಂದು ಮೇಲಿ ಬರ್ಬೋದು ಅಂತ ಅನಿಸ್ತದೆ, ಹಾಗೆ ಹೇಳಿದ್ದು. ನೋಡೋ ಗೊತ್ತಾಗ್ತದಲ್ಲ. ಈಗ ದನಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಹೊಳೆ ಹತ್ರಕ್ಕೆ ತಲುಪಿದ್ದೆ ಆಯಿತಾ. ಬೆಳಗ್ಗೆ ಹೊಳೆ ಹತ್ರಕ್ಕೆ ಬಂದಿದ್ದಾರೆ ಇವರು ಇಬ್ಬರು. ಹೀಕೊಳ್ಳಿ, ಸುಂದರಿಯರು. ಇಲ್ಲಿ ಓಡಿ ಬರುವ ರೀಸನ್ ಅಂದರೆ ಈ ಮರದಲ್ಲಿ ಕಾಯಿ ಆಗ್ತಾ ಇತ್ತು. ಈಗ ಈ ಮರ ಚಿಗುರಿದೆ. ಅದರದ್ದು ಒಂದೊಂದು ಕಾಯಿ ಸಿಗ್ತದಲ್ಲ, ತಿನ್ನಲಿಕ್ಕಾಗ್ತದೆ. ಒಳಗೋಗಿ ನೀರಿಗೆ ಹಾರ್ತಾಳ ಎಂತ ಗೊತ್ತಿಲ್ಲ ಮರೆ. ಬೆಳಗ್ಗೆ ಈಗ 9 ಗಂಟೆ ಬಿಟ್ಟು ದನಗಳನ್ನು ನೀರು ಹೊಳೆ ಹತ್ರಕ್ಕೆ ಬಂದಿದ್ದಾರೆ ಈ ಥರ. ಇವರನ್ನು ಕಟ್ಟಿದ್ವಿ ಮೊನ್ನೆ ಮಳೆಗೆ. ಇಲ್ಲೊಂದು ಪೀಸ್ ಬಂದಿದೆ ಕೂತ್ಕೊಳ್ಳಿಕ್ಕೆ. ನೋಡಿ ಎಷ್ಟು ಚಂದ ಪ್ಲೇಸ್ ಉಂಟು. ಫೋಟೋಗ್ರಾಫರ್ಸ್ ಯಾರಾದರೂ ಇದ್ದರೆ ಫೋಟೋಸ್ ತೆಗಿತಾ ಇದ್ರು. ನನಗೆ ಫೋಟೋಗ್ರಾಫಿಯಲ್ಲಿ ತುಂಬ ಇಂಟ್ರೆಸ್ಟ್ ಆಯಿತು. ನನ್ನ ಹತ್ರ ಅಷ್ಟು ಒಳ್ಳೆ ಫೋನ್ ಇಲ್ಲ, ಆದರೂ ಸಹ ಹಾಕ್ತಾ ಇರ್ತೇನೆ ಏನೋ ಎಡಿಟ್ ಎಲ್ಲ ಮಾಡಿ. ಒಳ್ಳೆ ಲೈಕ್ ಸಿಗ್ತದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ. ನಾನು ನೋಡಿದರೆ ನಿಮ್ಗೆ ಗೊತ್ತಿರ್ಬೋದು. ಇದು ನೋಡಿ ಎಷ್ಟು ಒಳ್ಳೆ ಉಂಟು. ಇಲ್ಲಿಂದ ತೋಟಕ್ಕೆ ನೀರು ಹೋಗೋದು. ನೀವು ತೋಟಕ್ಕೆ ನೀರು ಬರೋದು ಎಲ್ಲಿಂದ ಸಿಸ್ ನಿಮ್ಮ ತೋಟಕ್ಕೆ ಅಂತ ಕೇಳ್ತೀರಲ್ಲ, ದೊಡ್ಡ ಹೊಳೆಗೆ ಕಟ್ಟ ಹಾಕಿದ್ದುಂಟು. ಅದನ್ನು ಈ ಥರ ಮಾಸ್ಟರ್ ಪ್ಲ್ಯಾನ್ ಮಾಡಿ ನನ್ನ ಅಪ್ಪ ಇಲ್ಲಿ ಒಂದು ಚಿಕ್ಕ ಕಟ್ಟ ಹಾಕಿ ಇಲ್ಲಿಂದ ತೋಟಕ್ಕೆ ಹೋಗೋದು ಇದು. ಮತ್ತು ಪುನಃ ನಮ್ಮ ತೋಟದಲ್ಲಿ ಆಗಿ ಹೊಳೆಗೆ ಸೇರ್ತದೆ. ನಮಗೆ ಇಷ್ಟು ತಿಂಗಳಿಗೆ ಅಂತ ಹೇಳಿ ಕೋರ್ಟಿಂದ ಪರ್ಮಿಷನ್ ಇದೆ. ಹಾಗಾಗಿ ನೀರಿಷ್ಟು ಕ್ಲೀನಾಗಿ ತೋಟಕ್ಕೆ ಹೋಗ್ತದೆ. ಹೋಗುವ ಮನೆಗೆ.
ಸಾರ್ತದೆ. ಈಗ ನಮಗೆ ಗೊನೆ ಸುಮಾರು ಸಿಗ್ತದೆ ಆಯಿತಾ. ಒಂದು 10 ಗೊನೆ ಸಿಕ್ಕಿದೆ ನಿನ್ನೆ, ಇನ್ನೊಂದು ಗೊನೆ ಬಾಕಿ ಐತಿ. ಈಗ ನಾವು ದನಗಳನ್ನು ಕರ್ಕೊಂಡು ಬರುವಾಗ ನೋಡಿದ್ವಿ, ಅದರಲ್ಲಿ ಒಂದು ಬಾಳೆಹಣ್ಣು ಹಣ್ಣಾಗಿದೆ. ಹಾಗೆ ಅದನ್ನು ಸಹ ಕೊಯ್ಯುವ ಅಂತ. ಈಗ ನೋಡಿ ಹಣ್ಣು ಆಗ್ತಾ ಬಂದಿದೆ, ಒಳ್ಳೆ ಉಂಟು. ಅವ್ರು ಕೊಯ್ದರು. ಪಿಂಕಿ ನೋಡಿ ಇಲ್ಲಿ ಬಂದು ನಿಂತಿದ್ದಾನೆ, ಅದು ಸಹ ನೀರು ಹಟ್ತಾ ಉಂಟು. ಹಾಂ, ನಮ್ಮಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಉಂಟು ಕಟ್ಟಿಗೆದ್ದು. ಹಾಗೆ ನಮಗೆ ಬೆಳಿಗ್ಗೆ ಗೊತ್ತಿರಲಿಲ್ಲ ಅವರು ಬರ್ತಾರೆ ಅಂತ. ದನಗಳನ್ನೆಲ್ಲ ಬಿಟ್ಟು ತೋಟಕ್ಕೆಲ್ಲ ಹೋಗಿ ಬರುವಷ್ಟರಲ್ಲಿ ಬರ್ತೇವೆ ಅಂತ ಹೇಳಿದರು. ಅಂದರೆ ಕಟ್ಟಿಗೆನ ಭಾಗ ಮಾಡೋದು. ಮೊನ್ನೆ ಒಂದು ಸ್ವಲ್ಪ ಕೆಲಸ ಇತ್ತಲ್ಲ, ಅದರದ್ದು ಕಂಟಿನ್ಯೂ ಕೆಲಸ. ಮಳೆಗಾಲಕ್ಕೆ ನಮಗೆ ಕಟ್ಟಿಗೆ ಸುಮಾರು ಬೇಕಲ್ಲ. ಹಾಗೆ ಅಲ್ಲಿ ಬಿದ್ದದನ್ನೆಲ್ಲ ತಂದು ಇಲ್ಲಿ ರಾಶಿ ಹಾಕಿ ಈಗ ಅದನ್ನು ಸಿಳಿ ಹಾಕೋದು. ಮತ್ತು ಅದನ್ನು ಜೋಡಿಸಿ ಇಡಬೇಕು ಮಳೆಗಾಲಕ್ಕೆ. ಅದು ಕೊಟ್ಟಿಗೆ ಉಂಟು ನಮ್ಮದು ಕಟ್ಟಿಗೆದು ಅಲ್ಲಿ. ಹಾಗೆ ಅದಕ್ಕೆ ನನಗೆ ಊಟ ಮತ್ತು ಬೆಳಿಗ್ಗೆ ತಿಂಡಿ ಅದೆಲ್ಲ ಪ್ರಿಪೇರ್ ಮಾಡಿ ಈಗ ನಾನು ಅಡುಗೆ ಮನೆಯಿಂದ ಹೊರಗೆ ಬಂದೆ. ಇಲ್ಲಿ ತನಕ ನನಗೆ ಅಡುಗೆ ಮನೆಯದು ಕ್ಲೀನಿಂಗ್, ಪಾತ್ರೆ ತೊಳೆಯೋದು, ಅವರಿಗೆ ಚಹಾ ತಿಂಡಿ ಮಾಡಿ ಕೊಟ್ಟದ್ದು, ಹಾಗೆ ಸಾಂಬಾರೆಲ್ಲ ಮಾಡಿ ಮತ್ತು ಮಾವಿನಕಾಯಿ ದಿವಸ ಒಂದು ಸಾರು ಮಾಡಿ ಬಂದೆ. ಈಗ ಇವರು ಆಗಲೇ ತೋಟಕ್ಕೆ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಅಪ್ಪ ಒಮ್ಮೆ ಹೇಳಿದರು, ಒಮ್ಮೆ ಹೋಗಿ ಹುಡುಕಿ ಬಾ, ಎಲ್ಲಿ ಹೋದ ನೋಡು ಅಂತ. ದನಗಳ ಹತ್ರ ಬರ್ತೇನೆ ಅಂತ ಬಂದರು ಕತ್ತಿ ಹಿಡ್ಕೊಂಡು. ಈಗ ಎಲ್ಲಿದ್ದಾರೆ ಕಾಣ್ತಿಲ್ಲ ಹತ್ರ ನನಗೆ. ಇನ್ನು ಊಟಕ್ಕೆ ಹೋಗೋದು, ಗಂಟೆ ಆಯಿತು. ಇಲ್ಲಿ ತೋಟದಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಷ್ಟು ಕಾನ್ಸಂಟ್ರೇಷನ್. ನಾನು ಕರೆಯೋದು ಸಹ ಕೇಳ್ತಿರ್ಲಿಲ್ಲ ಇವರಿಗೆ. ಮತ್ತೀಗ ಕರ್ಕೊಂಡು ಹೋಗ್ತಿದ್ದೀನಿ ಊಟಕ್ಕೆ. ಊಟ ಮಾಡ್ತಾ ಇದ್ದಾರೆ. ಊಟ ಇವರಿಗೆ ಬಡಿಸಿಟ್ಟಿದ್ದೇನೆ. ಇವತ್ತು ನೋಡಿ ಎಂಥ ಸ್ಪೆಷಲ್ ಉಂಟು ನಮಗೆ ಅಂತ. ಬಸಳೆ ಮತ್ತು ಅಲಸಂಡೆ ಹಾಕಿ ಸಾಂಬಾರು, ಮತ್ತು ಉಪ್ಪಿನಕಾಯಿ ನಿಂಬೆದು. ಅದರಲ್ಲಿ ಇದ್ದದ್ದು ನಿಂಬೆ ಬೇಡ ನನಗೆ, ಮೆಣಸು ಮಾತ್ರ. ಮತ್ತು ಮಾವಿನಕಾಯಿ ಚಂಡುಳ್ಳಿ, ಮಾವಿನ ಹಣ್ಣಿದು ಚಂಡುಳ್ಳಿ ನೋಡಿ. ಟಿಂಕಿ ಆ ದನಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆವು, ಸಂಜೆ ಆಯಿತು. ಟಿಂಕಿ ಕೂರ ಇವರಲ್ಲಿದ್ದಾರೆ. ಗಣ್ಣ ಈ ಸೈಡಿಂದ ನೋಡಿದ್ರಾ ಇಲ್ಲಿ ನೋಡಿ ಎಷ್ಟು ಚೆಂದ ಕಲರ್ಫುಲ್ಲಾಗಿ ಉಂಟು ಗಿಡ ಅಂತ. ಹಕ್ಕಿಗಳೇನು ತಿನ್ನಲಿಕ್ಕೆ ಬರಲಿಲ್ಲ ಅಂತ ನಾನು ಯೋಚನೆ ಮಾಡೋದು. ಇಲ್ಲಾಂದರೆ ಒಂದು ಮೆಣಸು ಇರೋದಿಲ್ಲ, ಬರೀ ಇಷ್ಟು ತೊಟ್ಟು ಮಾತ್ರ ಇರ್ತದೆ. ಈ ಕೋಳಿ ಇದು ಪೂರ್ತಿ ಹೀಗೆ ತಿಂದು ಹೋಗ್ತದೆ, ಇದು ಮಾತ್ರ ಉಳಿತದೆ ಈ ಥರ. ಅಂದರೆ ಹೆಸಲೆ ಮಾತ್ರ ಇದರಲ್ಲಿ ಕೆಂಪು ಉಂಟು. ಬೇಸಿಗೆಲ್ಲ ಹಾಗೆ ನೀರು ಕಡಿಮೆ ಆಗ್ತಾ ಬಂದಿದೆ. ಇನ್ನು ಜೂನಲ್ಲಿ ಮಳೆ ಬಂದ ಹಾಗೆ ಇದೆಲ್ಲ ಕ್ಲೀನಾಗಿ ತೊಳೆದು ಹೋಗ್ತದೆ. ಈ ಕಲ್ಲೆಲ್ಲ ಉಂಟಲ್ಲ ಬಿಳಿ ಕಾಣ್ತಿರ್ತದೆ. ಆಗ ಇನ್ನು ಚೆಂದ ಮೇಯ್ದಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರಿಗೆ ಅಷ್ಟು ಉದಾಸೀನ ಕಾಣ್ತದೆ ನಮ್ಮ ದನಗಳಿಗೆ. ಒಳ್ಳೆ ಹುಲ್ಲುಂಟು, ಇವರಿಗೆ ಮೇಯ್ಲಿಕ್ಕೆ ಬೇಡ, ಕಾಯಿ ತಿನ್ನಲಿಕ್ಕೆ ಬೇಕಷ್ಟೇ. ಹೋಗುವ ಗೌರಮ್ಮ, ನೋಡಿ ಇನ್ನು ಕರ್ಕೊಂಡು ಹೋಗೋದು. ಇಲ್ಲಿಂದ ಒಂದು ಸುತ್ತಾಗ್ತದೆ ನಮಗೆ ಹೋಗಲಿಕ್ಕೆ. ಹಾಗಾಗಿ ನಾನು ಒಬ್ಬಳೇ ಇರುವಾಗ ಈ ಪ್ಲೇಸಿಗೆ ಕರ್ಕೊಂಡು ಬರೋದಿಲ್ಲ. ಹಾಗೆ ಬಿಡಲಿಲ್ಲ ಆಯಿತಾ. ಇವಳು ಬಳ್ಳಿ ಕಟ್ ಮಾಡ್ಕೊಂಡು ಬಂದಳು. ಅಷ್ಟು ಸೆಕೆ ಆಗ್ತಾ ಉಂಟು ಕಾಣ್ತದೆ ಇವಳಿಗೆ. ಹೋಗುವ. ಕೋಳಿ ಇಲ್ಲೆಲ್ಲ ಮೊನ್ನೆ ಮರ ಬಿದ್ದದ್ದು. ನಾನು ಅಲ್ಲಿಂದ ನಮ್ಮ ತೋಟಲ್ಲಿ ಅಲ್ಲಿಂದ ವಿಡಿಯೋ ಮಾಡಿದ್ದು. ಮರ ಬಿದ್ದಿದೆ ನೋಡಿ ಅಂತ. ಅಲ್ಲೆಲ್ಲ ಮುರಿದು ಬಿದ್ದಿದೆ. ಹೆಬ್ಬಲಸಿದೆ ಏನು ಕೂಡ ಇಲ್ಲ, ಇನ್ನು ಎಲ್ಲ ಮುರಿದು ಬಿದ್ದಿದೆ. ಒಂದು ಗೆಲ್ಲು ಕೂಡ ಇಲ್ಲ. ಇದು ನೋಡಿ ದೋಣಿ, ನಿಮಗೆ ಗೊತ್ತುಂಟಾ? ಹೊಳೆಯಲ್ಲಿ ನಾವು ಚಿಕ್ಕ ಇರುವಾಗೆಲ್ಲ ಹೊಳೆಯಲ್ಲಿ ಆಟಾಡ್ಲಿಕ್ಕೆ ಹೋಗುವಾಗ ಈ ಥರ ದೋಣಿ ತೇಳ್ಕೊಂಡು ಬರ್ತಾಯಿತ್ತು. ಇದನ್ನು ಬಿಟ್ಟರೆ ನೋಡಿ ಹೀಗೆ ತೇಳ್ಕೊಂಡು ಬರೋದಾಯ್ತಾ. ಆದರೆ ಅದರದ್ದು ಒರಿಜಿನಲ್ ಮರ ನೋಡಿ ಇಲ್ಲಿ ಬಿದ್ದಿದೆ. ಅದರೊಳಗಡೆ ಈ ಥರದೊಂದು ಕಾಯಿ ಆಗ್ತದೆ.
ಇದರಲ್ಲಿ ಬೀಜ ಇರ್ತದೆ ಆಯಿತಾ. ಇದು ಮಳೆಗೆ ಒದ್ದೆಯಾಗಿ ಇದರಲ್ಲಿ ಬೀಜ ಅಂದರೆ ಮೊಳಕೆ ಬರ್ತದೆ. ಇದು ಬೀಜ. ಈ ಥರದ್ದು ನೀವು ನೋಡಿದರೆ ಹೇಳಿ ನನಗೆ ಕಮೆಂಟಲ್ಲಿ ನೀವೆಂಥ ಹೆಸರು ಹೇಳ್ತೀರಿ ಅಂತ. ಇದುಂಟಲ್ಲ ಈಗ ಬೆಳಿಲಿಲ್ಲ, ಬೆಳೆದಾದ್ಮೇಲೆ ತನ್ನಷ್ಟಕ್ಕೆ ಒಡಿದು. ಇದು ಕಾಯಿ ಹೀಗೆ ಜಾಯಿಂಟ್ ಆಗಿರ್ತದೆ. ಇದು 3 ಜಾಯಿಂಟ್ ಆದ್ದು ಬೆಳೆದ ಹಾಗೆ ಒಡಿತದೆ. ಒಡೆದ ಹಾಗೆ ಈ ಸೀಡ್ಸ್ ಎಲ್ಲ ಗಾಳಿಗೆ ಹಾರಿ ಬರ್ತದೆ. ನಮ್ಮ ಅಂಗಳದಲ್ಲೆಲ್ಲ ಮುಂಚೆ ಸುಮಾರು ಸಿಕ್ತಿತ್ತು ಆಯಿತಾ. ನಾವು ಎಂಥದ್ದು ಅಂತ ಅಂದ್ಕೊಳ್ತಿದ್ವಿ. ಇದು ಮತ್ತು ಮಳೆಗೆ ಒದ್ದೆಯಾಗಿ ಇದರಲ್ಲಿ ಮೊಳಕೆ ಬಂದು ಗಿಡ ಆಗುವಂಥದ್ದು. ನನಗೆ ಇಲ್ಲಿ ತನಕ ಗೊತ್ತಿರಲಿಲ್ಲ. ನಾನು ಇದೇ ಸಪ್ರೇಟ್ ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಒಂದೇ ಅಂತ ಇವತ್ತು ಗೊತ್ತಾಯಿತು. ಕಾಯಿ ತಿನ್ನೋದು ಲಾಸ್ಟ್ ಮೂಮೆಂಟ್ವರೆಗೂ ಸಹ ಇನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಮರ ಬಿದ್ದದೆ ನೋಡಿ. ಹಾಗೆ ಇಲ್ಲಿ ಪೂರ್ತಿ ಒಂಥರ ಬಿಳಿ 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 ಅನಿಸೋದು. ತುಂಬ ಬೆಳಕು ಬರ್ತಾ ಉಂಟು. ಮುಂಚೆಯಲ್ಲಿ ಕತ್ತಲಿತ್ತು. ಯಾರಿಗೆಲ್ಲ ಇದು ನೆನಪುಂಟು? ಯಾರಾದರೂ ಹೀಗೆ ಆಟ ಆಡಿದ್ದೀರಾ ಅಂತ ಹೇಳಿ ಕಮೆಂಟಲ್ಲಿ. ಇಕ್ಕಳಿ ಎಷ್ಟು ಹೋಗ್ತದೆ. ಕಾಜು ಕಾದಿಲಿ ಅಣ್ಣ. ಕಾಜು ಕಾಜು ಮುದ್ದು ಕಾಜು ಮುದ್ದು ಕಾಜು ಮುದ್ದು ಕಾಜು ಮುದ್ದು ಕಾಜು. ಈಗಿಂದ ಅದು ಕಟ್ಟಿಗೆ ಹೊಡಿತಾ ಇದ್ದಾರೆ. ಈಗ ನನ್ನ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರ್ತಾ ಇದ್ರೆ ಅದು ಅದರದ್ದೇ ಆಯಿತಾ. ಅದು ಈ ಡೀಸೆಲ್ ಪಂಪ್ ರನ್ ಆಗ್ತದೆ ನೋಡಿ, ಅದೇ ಥರ ಸೌಂಡು. ಅದು ಕೇಳಿ ತಲೆನೋವು ಸ್ಟಾರ್ಟ್ ಆಗಿದೆ. ಬೆಕ್ಕುಗಳಿಗೆಲ್ಲ ಎಂತ ಒಂದು ಬಂದು ನಿಂತಿದೆ ಅಂತ. ಈಗ ನಾನು ಮಾತಾಡ್ಸಿದ್ರೆ ಸಹ ಅವರಿಗೆ ಹೆದರಿಕೆ, ಯಾರೋ ಬಂದು ತಗೊಂಡು ಹೋಗ್ಲಿಕ್ಕೆ ಅಂತ. ಟಿಂಕಿ ಕೂರನಿಗಂತೂ ಹೆದರಿಕೆ ಆಗಿದೆ. ಸೌಂಡ್ ಇಲ್ಲಲ್ಲ ಮುಂಚೆಯಿಂದ ಸಹ ನಮ್ಮ ಮನೆಯಲ್ಲಿ. ಇದೊಂದು ಬೆಳಿಗ್ಗೆಯಿಂದ ಸೌಂಡ್ ಶುರುವಾಗಿ ಅವರಿಗಂತೂ ಎಲ್ಲಿಗೆ ಹೋಗಿದ್ದೇವೆ ಅಂತ ಆಗಿದೆ. ನಾವೇ ಅವ್ರ ಹತ್ರ ಹೋದರೆ ಹೋಗಳ್ತಾರೆ ಹೆದರಿಕೆಯಲ್ಲಿ ಅಂತ, ಅದು ಸೌಂಡಿಗೆ. ಹಾಗೆ ನಮ್ಮ ಕಜ್ಜ ಅಂತೂ ಎಲ್ಲಿ ಸಹ ಹೋಗಲಿಲ್ಲ ಇವತ್ತು. ಈಗೊಳ್ಳಿ ಅವನಿಗಂತೂ ಯಾರು ಬಂದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಹಾಗೆ ಅಂದರೆ ಅಭ್ಯಾಸ ಇಲ್ಲಲ್ಲ. ಇನ್ನು ಇವರು ಪೇಟೆಗೆಲ್ಲ ಹೋದರೆ ಬೆಕ್ಕುಗಳೆಲ್ಲ ಹೇಗೆ ಆದಿತ್ತು ಅಂತ ಯೋಚನೆ ಮಾಡುತ್ತಾನೆ. ನಾವೆಲ್ಲ ಹೋಗಿ ಬರ್ತೇವಲ್ಲ, ಅವರಿಗೆಲ್ಲ ಆಗಲಿಕ್ಕೆ ಇಲ್ಲ. ಹಾಗಾದರೆ